ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆರೆಮೀಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಈ ದಿನ ತಿಳುಕೊಳ್ಳಿರಿ, ನಿಮಗೆ ವಿರುದ್ಧವಾಗಿ ಬರುವುದಕ್ಕೆ ಸಿದ್ಧವಾಗಿರುವ ಆ ಶೋಧನೆಗಳು ನಿಮ್ಮನ್ನು ಎದುರಿಸಿ ನಿಮಗೆ ಅನೇಕ ಸಮಸ್ಯೆಗಳನ್ನು ತಂದೊಡ್ಡಿ ನಿಮ್ಮನ್ನು ಕುಗ್ಗಿಸಿ ನಿಮಗೆ ನಾನಾ ವಿಧವಾದ ಕಷ್ಟ, ಬಾಧೆ, ಸಾಲ, ದುಃಖ, ರೋಗವನ್ನು ಕೊಟ್ಟು ನಿಮ್ಮನ್ನು ಚದುರಿಸಬೇಕೆಂದು ಅವು ನಿಮ್ಮೊಂದಿಗೆ ಸೇರಿಕೊಳ್ಳುತ್ತವೆ. ಆದರೆ ಅದು ಸ್ವಲ್ಪ ಕಾಲವೇ. ಭಯಪಡಬೇಡಿರಿ, ಏಕೆಂದರೆ ನಿಮ್ಮ ದೇವರಾದ ಯೆಹೋವನು ಈಗನ್ನುತ್ತಾನೆ, ನಿನ್ನನ್ನು ರಕ್ಷಿಸಲು ನಾನೇ ನಿನ್ನೊಂದಿಗೆ ಇದ್ದೇನೆ ಎಂದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ಯಾವುದಕ್ಕೂ ಅಂಜಬೇಡಿರಿ. ಆತನು ನಿಮ್ಮನ್ನು ಉದ್ಧರಿಸಲು ನಿಮ್ಮೊಂದಿಗೆ ಇದ್ದಾನೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡುತ್ತಾನೆ. ಅದಾದ್ದರಿಂದ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಬರುವ ಆ ಶೋಧನೆಯು ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಆಮೆನ್. ಈಗಿರಲಾಗಿ ನಿನ್ನ ದೇವರಾದ ಯೆಹೋವನೇ ಈಗನ್ನುತ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇಸ್ರಾಯೇಲಿನ ಜನವೇ, ನಾನು ನಿನ್ನ ಆಳು ಪ್ರದೇಶಗಳನ್ನು ಪುನಃ ಕಟ್ಟುವೆನು ಎಂದು ನುಡಿಯುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಿಮ್ಮನ್ನು ಎದುರಿಸಲು ಬರುವ ಯಾವ ಆಯುಧವೂ ನಿಮ್ಮನ್ನು ಜಯಿಸದು. ನೀವು ಧೈರ್ಯದಿಂದಿರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಆಮೆನ್. ಇನ್ಯಾರನ್ನು ಬಯಸಲಿ ದೇವಾ ಈ ಲೋಕಯಾತ್ರೆಯಲ್ಲಿ? ಇನ್ಯಾರನ್ನು ಬಯಸಲಿ ದೇವಾ ಈ ಲೋಕಯಾತ್ರೆಯಲ್ಲಿ? ಓ ಈ ಲೋಕಯಾತ್ರೆಯಲ್ಲಿ ನಂದೇವರೇ, ನನ್ನೇಸುವೆ, ಇಹಲೋಕದಲ್ಲಿ ನನಗೆ ನೀನಪ್ಪ. ನಂದೇವರೇ,